ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ವಿಶ್ರಾಂತಿಕರವಾದ ಈ ದಿನವನ್ನು ನನಗೂ ನಿಮಗೂ ದಯಪಾಲಿಸಿಕೊಟ್ಟು ಇಂದಿನ ದಿನದಲ್ಲಿ ಕೂಡ ದೇವರ ಹಸ್ತ ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಮಹೋನ್ನತನಾದ ಮಹಾ ಪರಿಶುದ್ಧನಾದ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನನ್ನ ನಿಮ್ಮ ಸ್ಥಿತಿಗತಿಗಳನ್ನು ಆತನು ತಿಳಿದಾತನಾಗಿರುವುದರಿಂದ ನನ್ನ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಆತನ ಹಸ್ತದ ಮೂಲಕ ನೀವು ರೂಪಿಸಲ್ಪಡಬೇಕೆಂಬುದಾಗಿ ಆತನು ತಿಳಿದಾತನಾಗಿರುವುದರಿಂದ ಇಂದಿನ ದಿನದಲ್ಲಿ ಜೀವದಾಯಕನಾಗಿರುವಂಥ ಯೇಸು ನಮ್ಮ ಬಳಿಯಲ್ಲಿ ಇದ್ದುಕೊಂಡು ಮಗನೇ ಮಗಳೇ ಎಂಬುದಾಗಿ ಕರೆಯುತ್ತಾ ಆತನ ಪ್ರೀತಿಯುಳ್ಳ ಆತನ ಧರ್ಮದ ಬಲಗೈ ನಮ್ಮನ್ನು ಸರಿಯಾದ ವೇಯಲ್ಲಿ ನಡೆಸುವುದಕ್ಕಾಗಿ ನಾವು ಯಾವ ವಿಷಯದಲ್ಲಿ ನಾವು ಕಳೆದುಕೊಂಡಿದ್ದೇವೆ, ನಾವು ಮೋಸ ಹೋಗಿದ್ದೇವೆ, ನಾವು ಸೋತು ಹೋಗಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ, ಆ ಸ್ಥಳದಿಂದ ಆ ಸಂಗತಿಯಿಂದ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ನಮ್ಮ ದೇವರಾದ ಕರ್ತನ ಹಸ್ತದ ಮೂಲಕ ನಮ್ಮನ್ನು ಉದ್ಧರಿಸುವುದಕ್ಕಾಗಿ ನನ್ನ ನಿನ್ನ ಕರ್ತನು ನನ್ನ ನಿಮ್ಮ ಬಳಿಯಲ್ಲಿ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಆತನು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮಸ್ವರೂಪನಾದ ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆತ್ಮಸ್ವರೂಪನಾದ ದೇವರನ್ನು ನಾವು ಅನುನಿತ್ಯ ನಮ್ಮ ಬಳಿಗೆ ನಾವು ಕರಿಬೇಕು ಪ್ರಿಯ ದೇವಜನರೇ. ಆತ್ಮಸ್ವರೂಪನಾದ ದೇವರು ನಮ್ಮ ಮಧ್ಯದಲ್ಲಿ ಆತನು ಪ್ರಸನ್ನನಾಗಿರಬೇಕು. ಯಾಕಂದ್ರೆ ಆತನ ಮಕ್ಕಳಾದ ನಾನು ನೀವು ಆತನ ಸಮ್ಮುಖದಲ್ಲಿ ನಾವು ಬರುವಾಗ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ, ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಇದ್ದೇ ಇರ್ತದೆ. ಆತನು ಇಳಿದು ಬರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಮಕ್ಕಳಾದ ನಾವು ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಾಗ ಓ ನನ್ನ ಮಕ್ಕಳು, ಓ ನನ್ನ ಮಗನು, ಓ ನನ್ನ ಮಗಳು ಕರೀತಿದ್ದಾರೆ. ನನ್ನ ಹಸ್ತದ ನಡೆಸುವಿಕೆ ಅವರಿಗೆ ಬೇಕು. ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ, ವೇದನೆಯಲ್ಲಿ, ರೋಗದಲ್ಲಿದ್ದಾರೆ, ಬಲಹೀನತೆಯಲ್ಲಿದ್ದಾರೆ, ಅವಮಾನ ನಿಂದೆಗಳ ಮಧ್ಯದಲ್ಲಿ ಹೋಗ್ತಿದ್ದಾರೆ. ಅವರನ್ನು ನಾನು ಬಲಪಡಿಸಬೇಕು, ಅವರನ್ನು ನನ್ನ ಹಸ್ತದ ಮೂಲಕ ಎತ್ತಿ ನಾನು ನಿಲ್ಲಿಸಬೇಕು. ನನ್ನ ಅವಶ್ಯಕತೆ ಅವರಿಗೆ ಇದೆ, ನನ್ನ ಹೊರತು ಅವರಿಗೆ ಬೇರೆ ಯಾರು ಕೂಡ ಸಹಾಯಕರಿಲ್ಲ ಎಂಬುದಾಗಿ ಪರಿಶುದ್ಧಾತ್ಮನಿಗೆ ಗೊತ್ತಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆತನು ನಮಗೆ ಅನುನಿತ್ಯವೂ ಸಹಾಯಕನಾಗಿದ್ದಾನೆ. ಮಗನು ತಂದೆಯೊಡನೆ ನಮಗೋಸ್ಕರ ಅನುತಾಪದಿಂದ ಬೇಡುವನಾಗಿದ್ದಾನೆ. ಆ ಮಗನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಮಗೋಸ್ಕರವಾಗಿ ಮೊರೆ ಇಡುವಂತ ವೇಳೆಯಲ್ಲಿ ತಂದೆಯಾದ ದೇವರು ಪವಿತ್ರಾತ್ಮನನ್ನು ನಮಗೋಸ್ಕರವಾಗಿ ಸಹಾಯಕ್ಕೆ ಕಳಿಸ್ತಾನೆ. ನಮ್ಮ ಎಲ್ಲ ಪರಿಸ್ಥಿತಿಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನಾವೆಲ್ಲೂ ಸೋತು ಹೋಗಿದ್ದೇವ ಆ ಸ್ಥಳದಿಂದ ನಮ್ಮನ್ನು ಎತ್ತಿ ನಿಲ್ಲಿಸಲಿಕ್ಕೆ ಬೇಕಾಗಿ, ಎಲ್ಲವನ್ನು ನಾವು ಏನು ಕಳ್ಕೊಂಡಿದ್ದೇವೆ ಎಂಬುದಾಗಿ ನಾವು ನೆನೆಸ್ತೇವ ಎಲ್ಲದನ್ನು ನಮಗೆ ಕೊಡುವುದಕ್ಕಾಗಿ. ಪ್ರಿಯ ದೇವಜನರೇ, ನಾವು ಯಾವ ರೀತಿಯಾಗಿ ಆ ಮಹೋನ್ನತನಾದಂಥ, ಆ ಪರಿಶುದ್ಧನಾದಂಥ, ಆ ನೀತಿಯುಳ್ಳ ತಂದೆಯಾದ ದೇವರನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನ ಮೂಲಕವಾಗಿ ನಾವು ಮಹಿಮೆ ಪಡಿಸ್ತಾ ಇದ್ದೇವ. ಆ ಮಹಿಮೆ ಮೂಲಕ ಎಲ್ಲ ಪ್ರತಿಫಲವನ್ನು ನಾನು ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ನಮ್ಮ ಬಾಯಿಂದ ಹೊರಡುವಂಥ ಪ್ರತಿ ಒಂದೊಂದು ಮಾತುಗಳು ದೇವರಿಗೆ, ನಮ್ಮ ದೇವರಾದ ಕರ್ತನಿಗೆ ಸ್ತೋತ್ರ. ಯಾಕಂದರೆ ಪ್ರಿಯರೇ, ಯಾಕೋಬನು ಏಸಾವನ ಬಳಿಗೆ ಬರುವಾಗ ಅವನು ಹೇಳಿದಂಥ ಮಾತು, ದೇವ
ದೇವರು ನನಗೆ ಕೃಪೆ ಮಾಡಿದ್ದರಿಂದಲೇ ನನಗೆ ಸಮೃದ್ಧಿ ಉಂಟಾಯಿತು. ಅವನ ಬಲದಿಂದ ಅವನು ಪ್ರಯೋಗಿಸ್ತಾ ಇಲ್ಲ, ಅವನ ಬಲವನ್ನು ಹೇಳ್ತಿದ್ದಲ್ಲ, ಅವನ ಪ್ರಯಾಸವನ್ನು ಹೇಳ್ತಿಲ್ಲ, ದೇವರ ಕೃಪೆಯನ್ನು ಕೊಂಡಾಡ್ತಿದ್ದಾನೆ. ಇವತ್ತು ಯಾವಾಗ ದೇವರ ಕೃಪೆಯನ್ನು ನೀವು ಕೊಂಡಾಡ್ತೀರಾ, ದೇವರ ಕೃಪೆಯನ್ನು ಮಹಿಮೆಪಡಿಸ್ತೀರಾ, ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ ಪ್ರಿಯರೇ. ಉನ್ನತವಾದ ಅದ್ಭುತ ಕಾರ್ಯಗಳನ್ನು ನಿನ್ನ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ. ಆದರೆ ಎಲ್ಲದಲ್ಲಿ ಮೊದಲ ಸ್ಥಾನ, ಫಸ್ಟ್ ಪ್ರಯಾರಿಟಿ, ನನ್ನ ಮೆಸೇಜಿನಲ್ಲಿ ನಾನು ಹೇಳುವಂಥದ್ದು ಒಂದೇ, ಮೊದಲ ಸ್ಥಾನವನ್ನು ನಮ್ಮ ದೇವರಾದ ಕರ್ತನಿಗೆ. ಯಾವಾಗ ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ದೇವರಿಗೆ ಕೊಡ್ತೀರಾ, ನೀವು ಇದ್ದ ಹಾಗೆ ಇರಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಆ ಪರಲೋಕದ ಮಹೋನ್ನತನಾದ ತಂದೆಯಾದ ದೇವರು ತನ್ನ ಮಗನ ಮೂಲಕ ಪವಿತ್ರಾತ್ಮನ ಸಹಾಯದಿಂದ ನೀವು ಯಾವ ರೀತಿ ನಡೆದುಕೊಳ್ಬೇಕೆಂಬುದಾಗಿ ಆತನು ತನ್ನ ವಾಕ್ಯವನ್ನು ಇವತ್ತಿನ ದಿನದಲ್ಲಿ ನನಗೆ ನಿಮಗೆ ಕೊಡ್ಲಿಕ್ಕಿದ್ದಾನೆ. ಆ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ಕೀರ್ತನೆಗಳು 119ನೇ ಸಂಧಿ 105ನೇ ವಚನವನ್ನು ನಾವು ನೋಡುವ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಪ್ರಿಯ ದೇವಜನರೇ, ಈ ವಾಕ್ಯ ಬರೀ ಸಿಂಪಲ್ ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ ಅಂದ್ರೆ, ಈ ದೀಪ, ಕಾಲು ಅಂದ್ರೆ ಏನು, ದೀಪ ಅಂದ್ರೆ ಏನು? ನಿನ್ನ ವಾಕ್ಯ ಎಲ್ಲಿ? ಪರಲೋಕದ ದೇವರು, ಪರಲೋಕದಿಂದ ಸ್ಥಾಪಿತವಾದಂತ ಜೀವವುಳ್ಳ ದೇವರ ವಾಕ್ಯ. ಆ ವಾಕ್ಯವೆಂಬಾತನು ಇವತ್ತು ನಿನ್ನ ವಾಕ್ಯವು ನಿಮ್ಮ ಕಾಲಿಗ, ನನ್ನ ಕಾಲಿಗೆ, ಇದು ಫಸ್ಟ್ ನನಗೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುವಂತ ನಿಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ದೀಪ ಅಂದ್ರೆ ಬೆಳಕು. ಯಾಕಂದ್ರೆ ಇಲ್ಲಿ ವಾಕ್ಯ ನನ್ನ ಕಾಲಿಗೆ ಅಂದ್ರೆ, ಈ ಕಾಲು ಎಂಬುದಾಗಿ ಹೇಳುವುದಾದ್ರೆ ಇದು ನಿಮ್ಮ ಜೀವಿತವಾಗಿದೆ, ನಿಮ್ಮ ಲೈಫ್ ಆಗಿದೆ, ನಿಮ್ಮ ಜೀವಿತ. ನಿಮ್ಮ ಜೀವಿತದಲ್ಲಿ ಆ ಪರಲೋಕದ ಬೆಳಕು ಪ್ರಕಾಶಿಸಬೇಕೆಂಬುದಾಗಿ ಇಲ್ಲಿ ಕೀರ್ತನಗಾರನು ತನ್ನ ಅನುಭವವನ್ನು ಇಲ್ಲಿ ಹೇಳ್ತಿದ್ದಾನೆ. ದೇವರಾದ ಕರ್ತನನ್ನು ಆತುಕೊಂಡು ದೇವರಾದ ಕರ್ತನೊಂದಿಗೆ ಜೀವಿಸುವಾಗ ಕಾಲು ಅಂದ್ರೆ ನಾವು ನಡೆಯುವಂತ ಪ್ರತಿಯೊಂದೊಂದು ಸ್ಥಳವಾಗಿದೆ ಪ್ರಿಯರೇ, ನಮ್ಮ ಜೀವಿತವಾಗಿದೆ. ಅದು ನಮ್ಮ ಜೀವಿತವನ್ನು ರೂಪಿಸುವುದೇ ದೇವರಾದ ಕರ್ತನು. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನೀವು ಅನೇಕರು ಅಂದುಕೊಳ್ತಿರ್ಬೋದು, ಅಯ್ಯೋ ಯಾವುದು ಕೂಡ ನನ್ನ ಜೀವಿತದಲ್ಲಿ ಸಕ್ಸಸ್ ಆಗ್ತಿಲ್ಲ, ನನ್ನ ಜೀವಿತದಲ್ಲಿ ಅನೇಕ ದೇವರ ವಾಗ್ದಾನಗಳಿದೆ, ಅನೇಕ ವರ್ಷಗಳು ಕಳೆದು ಹೋಯಿತು, ಎಲ್ಲಿ ಹೋದ್ರೂ ಕೂಡ ನನ್ನನ್ನು ಅವಮಾನ ಮಾಡ್ತಾರೆ, ಎಲ್ಲಿ ಹೋದ್ರೂ ಕೂಡ ನನ್ನನ್ನು ನೋಡುವಾಗ ಜನರು ಒಂದು ಬೇರೆ ದೃಷ್ಟಿಯಿಂದ ನನ್ನನ್ನು ನೋಡ್ತಿದ್ದಾರೆ, ಯಾರ ಮಧ್ಯದಲ್ಲಿ ಹೋಗ್ಲಿಕ್ಕೂ ಕೂಡ ನನಗೆ ಮನಸ್ಸಾಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ನೀವು ಅನೇಕರು ಅಂದುಕೊಳ್ಬಹುದು, ಅನೇಕ ರೋಗಗಳಿಂದ ನಾನು ಬಿದ್ದು ಹೋಗಿದ್ದೇನೆ, ನಿಜವಾಗಿ ಎಲ್ಲದಲ್ಲಿ ನಾನು ಸೋತು ಹೋಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಇವತ್ತು ವೈಯಕ್ತಿಕವಾಗಿ ಇಲ್ಲಿ ದೇವರಾದ ಕರ್ತನು ನಿಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಆತನು ತಟ್ಟುತ್ತಾ ಇದ್ದಾನೆ. ಈ ಸ್ವರವನ್ನು ನೀವು ಕೇಳುವುದಾದರೆ ಪ್ರಿಯರೇ, ನಿಮ್ಮ ಜೀವಿತವೆಂಬ ಕಾಲು ಸರಿಯಾದ ವೇಯಲ್ಲಿ ನಡೆಯೋದಕ್ಕಾಗಿ ಬೇಕಾಗಿ ನೀವು ಎಲ್ಲಿ ತಪ್ಪಿದ್ದೀರಾ, ಎಲ್ಲಿ ಎಡವಿದ್ದೀರಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಪ್ರಾರ್ಥಿಸ್ತಿರ್ಬೋದು, ನೀವು ವಾಕ್ಯ ಓದ್ತಿರ್ಬೋದು, ಕರೆಕ್ಟ್, ನಾನು ಒಪ್ಪಿಕೊಳ್ತೀನಿ. ಆದರೆ ಯಾಕೆ ಆಶೀರ್ವಾದಗಳು ಬರುವುದಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಪ್ರಿಯ ದೇವ ಜನರೇ, ಒಂದು ಉದಾಹರಣೆಗೆ ನಾನು ಒಂದು ಮಾತನ್ನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆ, ಒಂದು ಸ್ಥಳದಲ್ಲಿ ನೀವು ಯಾವಾಗಲೂ ಹೋಗುವಂತ ನಿಮ್ಮ ಮನೆಯ ವೇ ನಿಮಗೆ ಗೊತ್ತಿಲ್ಲದಿದ್ರೆ
ಈಗ ಒಂದು ಬಸ್ಸು, ಯಾವ ಬಸ್ ಹಿಡಿದ್ರೆ ಅಂದರೆ ರೈಟ್ ಆದ ಬಸ್ಸನ್ನು ಹಿಡ್ಕೊಂಡು ಹೋದರೆ ನಿಮ್ಮ ಮನೆಗೆ ಹೋಗಲಿಕ್ಕೆ ಸಾಧ್ಯ. ನಿಮ್ಮ ಮನೆ ಇರುವುದು ಒಂದು ಕಡೆ, ನೀವು ಹಿಡಿಯುವಂಥ ಬಸ್ಸು ಹೋಗುವಂಥದ್ದು ಇನ್ನೊಂದು ಕಡೆ ಹೋಗುವಂಥ ಬಸ್ಸನ್ನು ಹಿಡಿದ್ರೆ ನೀವು ನಿಮ್ಮ ಮನೆಯನ್ನು ತಲುಪಲಿಕ್ಕೆ ಸಾಧ್ಯ ಉಂಟಾ? ನೀವು ಅಂದುಕೊಳ್ತಿರುವುದು ನಾನು ಬಸ್ಸಲ್ಲಿ ಕೂತಿದ್ದೀನಿ, ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ, ನಾನು ರಿಕ್ಷಾದಲ್ಲಿ ಹೋಗ್ತಿದ್ದೀನಿ, ನಾನು ಕಾರಲ್ಲಿ ಹೋಗ್ತಿದ್ದೀನಿ, ನಾನು ಸ್ಕೂಟರಲ್ಲಿ ಹೋಗ್ತಿದ್ದೀನಿ. ನೀವು ಯಾವ ವೇಳೆ ಹೋಗ್ತಿದ್ದೀರಿ ಇದು ಪ್ರಾಮುಖ್ಯ. ನೀವು ಮನೆ ತಲುಪುವಂಥ ವೇಳೆ ನೀವು ಹೋಗ್ತಿದ್ದೀರಾ, ಅಲ್ಲ ಇನ್ನೊಂದು ವೇಳೆಯಲ್ಲಿ ಹೋಗ್ತಿದ್ದೀರಾ? ಇದನ್ನು ಪ್ರಶ್ನೆ ಮಾಡಿ, ಆಲೋಚನೆ ಮಾಡಿಕೊಳ್ಳಿ. ರೈಟ್ ಆದ ವೇ. ಅದಕ್ಕೆ ಇಲ್ಲಿ ಭಕ್ತನು, ಸಂಗೀತಗಾರನು ಎಷ್ಟೊಂದು ಸ್ಪಷ್ಟವಾಗಿ ಇಲ್ಲಿ ತಿಳಿಯಪಡಿಸ್ತಿದ್ದೇನೆ. ನಿನ್ನ ವಾಕ್ಯ ನನ್ನ ಕಾಲಿಗೆ, ಅಂದರೆ ಕಾಲು ಅಂದರೆ ಅವನ ಜೀವಿತ, ಅವನು ನಡೆದು ಹೋಗುವಂತ ಪ್ರತಿಯೊಂದನ್ನು ಅವನ ಜೀವಿತವನ್ನು ತೋರಿಸಿಕೊಡ್ತಾ ಇದೆ. ಇಲ್ಲಿ ದೀಪ ಅಂದರೆ ಅವನ ಜೀವಿತಕ್ಕೆ ಬೆಳಕಾಗಿರ್ಬೇಕಾದ್ರೆ, ಅವನನ್ನು ರೈಟ್ ಆದ ವೇಯಲ್ಲಿ ನಡೆಸಬೇಕಾದ್ರೆ ಬೆಳಕು ಬೇಕೇ ಬೇಕು. ಪರಿಶುದ್ಧಾತ್ಮನು ಆ ಬೆಳಕು ಹೋಲಿ ಸ್ಪಿರಿಟ್ ಆಗಿದ್ದಾನೆ, ಆ ಬೆಳಕು ಪರಿಶುದ್ಧಾತ್ಮನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಆ ಪ್ರಾಮುಖ್ಯತೆಯನ್ನು ಪರಿಶುದ್ಧಾತ್ಮನಿಗೆ ನೀವು ಕೊಟ್ಟಿದ್ದೀರಾ. ನಿಮ್ಮನ್ನು ನೀವು ನಡೆಸುವುದಕ್ಕಾಗಿ ದೇವರ ಹಸ್ತಕ್ಕೆ, ಪರಿಶುದ್ಧಾತ್ಮನ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ. ಎಂಥ ದೊಡ್ಡ ವಾಗ್ದಾನವೇ ಆಗಿರಲಿ, ಯಾವ ಮನುಷ್ಯನಿಂದಲೂ ನೆರವೇರಿಸಲಿಕ್ಕೆ ಆಗದೇ ಇರಬಹುದು, ಯಾವ ಮನುಷ್ಯ ನಿಮಗೆ ಸಹಾಯ ಮಾಡ್ತಾನೆ ನಿಮಗೆ ಮಾಡದೇ ಇರ್ಬೋದು, ಯಾವ ಮನುಷ್ಯನು ನಿಮಗೆ ನಾನು ಸಹಾಯವನ್ನು ಕೊಡ್ತೇನೆ ನಿಮಗೆ ಅವನ ಬಾಯಿಂದ ಹೇಳಿ ಇಲ್ಲದೆ ಹೋಗಿರ್ಬೋದು, ಮೋಸ ಮಾಡಿರ್ಬೋದು. ಆದರೆ ನೀವು ಪರಿಶುದ್ಧಾತ್ಮನಿಗೆ ನಿಮ್ಮ ಜೀವಿತವನ್ನು, ನಿಮ್ಮ ಲೈಫನ್ನು ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡುವುದಾದರೆ, ಯಾರ್ಯಾರ ಮಧ್ಯದಲ್ಲಿ ನೀವು ಅವಮಾನ ಹೊಂದಿದ್ದೀರಾ, ತಿರಸ್ಕಾರವನ್ನು ಹೊಂದಿದ್ದೀರಾ, ಯಾವ ವಾಗ್ದಾನ ನೆರವೇರಲಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ, ಯಾವ ಬಲಹೀನತೆ ನಿಮ್ಮನ್ನು ಕಾಡ್ತಿದೆ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ, ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನೀವು ನಡೆಯಬೇಕಾದ ಹಾದಿಯಲ್ಲಿ ಆತನು ತನ್ನ ಹಸ್ತವನ್ನು ಚಾಚಿ ನಿಮ್ಮನ್ನು ರೈಟ್ ಆದ ವೇಯಲ್ಲಿ ಆತನು ನಡೆಸುವವನಾಗಿದ್ದಾನೆ. ಈ ಎಲ್ಲ ಪರಿಸ್ಥಿತಿಗಳಿಂದ ಆತನು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. ದೀಪ ಅಂದರೆ ಇಲ್ಲಿ ಬೆಳಕಾಗಿದೆ. ಪ್ರಿಯರೇ, ಒಂದು ಕತ್ತಲಲ್ಲಿ ಇದ್ದಂಥ ಮನುಷ್ಯನು ಬೆಳಕನ್ನು ನೋಡದೆ ಇರುವುದಾದರೆ, ಒಂದು 4 ಕೋಣೆಯ ಮಧ್ಯದಲ್ಲಿ ಅವನ ಜೀವಿತದಲ್ಲಿ ಅವನು ಇರುವುದಾದರೆ, ಅವನ ಜೀವಿತ, ಅವನ ಪರಿಸ್ಥಿತಿಗಳು ಯಾವ ರೀತಿ ಇರ್ಬೋದು? ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಅನೇಕರ ಸಹಾಯವನ್ನು ಕೋರಿ ನೀವು ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಯಲ್ಲಿ ಇರ್ಬೋದು. ದೇವರನ್ನು ಆತುಕೊಂಡು ದೇವರ ಆತ್ಮನಲ್ಲಿ ನೀವು ಜೀವಿಸ್ತಾ ಇರ್ಬೋದು. ನಿಮಗೆ ಉತ್ತರ ಬರದೇ ಇರ್ಬೋದು, ನಾನು ಒಪ್ಪಿಕೊಳ್ತೇನೆ. ಆದರೆ ಕೆಲವೊಂದು ಸಂಗತಿಗಳಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಕೂಡ ಪರೀಕ್ಷಿಸುವನಾಗಿದ್ದಾನೆ. ನಿಮ್ಮನ್ನು ಪ್ಯೂರಿಫೈ ಮಾಡಲಿಕ್ಕೆ ಬೇಕಾಗಿ ಆತನು ಪರೀಕ್ಷಿಸುವನು. ಯಾಕಂದರೆ ಯೋಬನನ್ನು ನಾವು ತೆಗೆದುಕೊಳ್ಳುವ ಪ್ರಿಯರೇ, ಯಾವ ಪರಿಸ್ಥಿತಿಯಲ್ಲಿ ಹುಣ್ಣುಗಳಾಗಿ ಬೂದಿ ಹಾಕಿಕೊಂಡು ಆ ಹುಣ್ಣನ್ನು ಕೆರಿತಿದ್ದಾನೆ, ಅವನ ಹೆಂಡತಿಯ ಬಂದು ಹೇಳ್ತಾನೆ, ನಿನ್ನ ನಂಬಿಗಸ್ತಿಕೆಯನ್ನು ಬಿಟ್ಟು ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ. ಹಲ್ಲೆಲೂಯಾ. ಯೋಬನ ಹಾಗೆ ಮಾಡಲಿಲ್ಲ ಪ್ರಿಯರೇ. ಯಾವ ಪರಿಸ್ಥಿತಿಯನ್ನು ನೋಡಲಿಲ್ಲ, ಯಾವನು ಹೇಳಿದಂಥ ಮಾತನ್ನು ಕೇಳಿಲ್ಲ. ಜೀವ ಸ್ವರೂಪನಾದ ದೇವರನ್ನು ಆತುಕೊಂಡ. ಕೊನೆಯದಾಗಿ ಒಂದು ದಿನ ಬಂತು, ಅವನು ಡಬಲ್ ಬ್ಲೆಸ್ಸಿಂಗ್ ಹೊಂದಿಕೊಂಡ. ಯಾವಾಗ ನಿಮ್ಮ ತಾಳ್ಮೆ, ಯಾವಾಗ ನಿಮ್ಮ ಸಮಾಧಾನದಲ್ಲಿ ನಿಮ್ಮ ದೇವರಾದ ಕರ್ತನನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ದೇವರಾದ ಕರ್ತನನ್ನು ಘನಪಡಿಸುತ್ತಾ ದೇವರಾದ ಕರ್ತನನ್ನು ಮಹಿಮೆ ಪಡಿಸುತ್ತಾ ನೀವು ಹೋಗುವುದಾದರೆ, ಯಾವೆಲ್ಲ ಜನರು ನಿಮ್ಮನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ, ಯಾರು ನಿಮ್ಮನ್ನು ನೋಡಿ ಓರೆಯಾಗಿ ಹೋಗ್ತಿದ್ದಾರಾ, ಅವರೇ ನಿಮ್ಮ ಬಳಿಗೆ ಓಡಿ ಬರ್ತಾರೆ. ಯಾಕಂದರೆ ನಿಮ್ಮನ್ನು ದೇವರಾದ ಕರ್ತನು ಆತನ ದಾರಿಯಲ್ಲಿ, ನಿಮ್ಮ ದಾರಿಯಲ್ಲಿ ಅಲ್ಲ, ನೀವು ನಡೆದುಕೊಂಡು ಹೋದಂಥ ದಾರಿ ನೀವು ಎಡವಿ ಬಿದ್ದಿದ್ದೀರಾ, ನೀವು ಸೋತು ಹೋಗಿದ್ದೀರಾ, ನೀವು ಬಳಲಿ ಹೋಗಿದ್ದೀರಾ, ನೀವು ನೊಂದು ಹೋಗಿದ್ದೀರಾ. ಯಾವಾಗ ಪರಿಶುದ್ಧಾತ್ಮನು ನಿಮ್ಮ ಜೀವಿತಕ್ಕೆ, ನಿಮ್ಮ ಲೈಫಿಗೆ ಎಂಟರ್ ಆಗಲಿಕ್ಕೆ
ಪರಿಶುದ್ಧಾತ್ಮನಿಗೆ ನಿಮ್ಮ ಲೈಫನ್ನು ನೀವು ಒಪ್ಪಿಸಿ ಕೊಡ್ತೀರಾ, ಆ ಕ್ಷಣದಿಂದಲೇ ನೀವು ಎಲ್ಲಿ ಬಿದ್ದಿದ್ದೀರಾ ಅದೇ ಸ್ಥಳದಿಂದ ನೀವು ಹೇಳುವಂತೆ, ಎಲ್ಲಿ ನಿಮ್ಮ ಮಾನ ಹೋಗಿದ ಅದೇ ಸ್ಥಳದಲ್ಲಿ ನಿಮಗೆ 2ರಷ್ಟು ಮಾನ ಬರುವ ಹಾಗೆ ದೇವರಾದ ಕರ್ತನು ಮಾಡ್ತಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಯಾವತ್ತಿಗೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಅದು ಜೀವವಾಗಿದೆ, ಜೀವದಿಂದ ತುಂಬಿದೆ, ಈಗಲೂ ಜೀವ ಇದೆ. ಅದೇ ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ಜೀವಿತವನ್ನು ಪಾಪ ಶಾಪದಿಂದ ಬಿಡಿಸಿದಂತ ಅದೇ ಜೀವ ಸ್ವರೂಪನಾದ ದೇವರು. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕರು ಹೇಳ್ಬೋದು, ನಾನು ಯೇಸು 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 ಹೇಳಿಕೊಂಡು ಎಲ್ಲವನ್ನೂ ನಾನು ಕಳ್ಕೊಂಡೆ ಎಂದು. ಇವತ್ತಿನ ದಿನದಲ್ಲಿ ಅನೇಕರು ಎಡವಿ ಬೀಳಲಿಕ್ಕೆ ಕಾರಣ ಬರೀ ಅದ್ಭುತಕ್ಕೋಸ್ಕರ ಮಾತ್ರ ಯೇಸುವನ್ನು ತಮ್ಮ ಲಾಭಕ್ಕೋಸ್ಕರವಾಗಿ ಅಂಗೀಕಾರ ಮಾಡ್ತಾರೆ. ಅದ್ಭುತಕ್ಕೋಸ್ಕರ ಪ್ರಿಯ ದೇವ ಜನರು, ನಿಮ್ಮನ್ನು ಕೈ ಮುಗ್ದು ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಜೀವಿತದಲ್ಲಿ ಅದ್ಭುತಕ್ಕೋಸ್ಕರ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಬೇಡಿ. ನಿಮ್ಮ ಲೈಫಿಗೆ, ನಿಮ್ಮ ಜೀವಿತಕ್ಕೆ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ. ನಿಮ್ಮ ಜೀವಿತ ವೈರಿಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧಪಡಿಸ್ತಾನೆ. ಯಾರ್ಯಾರು ನಿಮ್ಮನ್ನು ತುಳಿಬೇಕೆಂಬುದಾಗಿ, ಯಾರ್ಯಾರು ನಿಮ್ಮನ್ನು ಅವಮಾನ ಪಡಿಸಬೇಕೆಂಬುದಾಗಿ, ನಿಮ್ಮ ಜೀವಿತದಲ್ಲಿ ಹೋದ ಕಡೆಗೆ ನಿಮಗೆ ಸೋಲಾಗಬೇಕೆಂಬುದಾಗಿ ಏನೆಲ್ಲ ತೊಂದರೆಗಳನ್ನು ಮಾಡ್ತಿದ್ದಾರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸ್ತಾನೆ. ನೀವು ಏನು ಕಳ್ಕೊಂಡಿದ್ದೀರಿ ಎಂಬುದಾಗಿ ಹೇಳ್ತೀರಾ, ಅದರಲ್ಲಿ 2ರಷ್ಟಾಗಿ ಆಶೀರ್ವಾದದಿಂದ ದೇವರಾದ ಕರ್ತನು ನಿಮ್ಮನ್ನು ತುಂಬಿಸ್ತಾನೆ. ಆದರೆ ನೀವು ಕಾಲಿಡುವಂತ ಪ್ರತಿ ಒಂದೊಂದು ನಿಮ್ಮ ಜೀವಿತ ಪರಲೋಕದ ಬೆಳಕಿನೊಂದಿಗೆ ಇರಬೇಕು. ಆ ಬೆಳಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆಳಕು ನಿಮ್ಮ ಹೃದಯದಲ್ಲಿ ಪ್ರಕಾಶಿಸುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಆ ಮಂಜೂಷವನ್ನು ಹೊತ್ತುಕೊಂಡು ಬರುವಾಗ ಒಬೆದೇದೋಮನ ಮನೆಯಲ್ಲಿ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬೆದೇದೋಮನು ಸ್ವಂತ ಆಲಯ ಅಂತೆ. ಇವತ್ತು ಅಲ್ಲಿ ಇರಿಸಿದ್ದರಿಂದ ದೇವರಾದ ಕರ್ತನು ಒಬೆದೇದೋಮನನ್ನು 3 ತಿಂಗಳು ಅವನ ಮನೆಯಲ್ಲಿದ್ದು ಎಲ್ಲವನ್ನು ಆಶೀರ್ವದಿಸಿದಂತೆ. ಒಂದನ್ನು ಮಾತ್ರ, ಒಬ್ಬರನ್ನು ಮಾತ್ರ ಅಲ್ಲ, ಅವನ ಮನೆಯನ್ನು, ಅವನಿಗಿರೋದೆಲ್ಲವನ್ನು ಆಶೀರ್ವದಿಸ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಜೀವಿತದಲ್ಲಿ ಅದೇ ರೀತಿಗೆ ನೀವು ಆಶೀರ್ವದಿಸಲ್ಪಡಬೇಕಾದರೆ ಸ್ವಂತ ಆಲಯ ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಯಾವಾಗ ಕ್ರಯಕ್ಕೆ ಕೊಂಡುಕೊಂಡಿದ್ದಾನ, ಈ ಹೃದಯ ಎಂಬ ಆಲಯ ನಿನ್ನ ಕರ್ತನಿಗೆ ಅದು ಸ್ವಂತ ಆಲಯವಾಗಿದೆ. ಪ್ರಿಯರೇ, ರೈಟ್ ಆದ ವೇಯಲ್ಲಿ ನೀವು ನಡೆಯುವುದಾದರೆ, ಇನ್ನು ಕೆಳಗಿನ ವಾಕ್ಯ ಹೇಳ್ತದೆ, ನನ್ನ ದಾರಿಗೆ ಏನಿದೆ ಅಲ್ಲಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕು, ನನ್ನ ದಾರಿಗೆ, ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಾಲೆಲೂಯಾ. ದಾರಿ, ಹಾಲೆಲೂಯಾ, ಹಾಲೆಲೂಯಾ. ನೀವು ಹೋಗುವಂತ, ನೀವು ಜೀವಿಸುವಂತ ಪ್ರತಿ ಒಂದೊಂದು ದಿನಗಳು ಅದು ನಿಮ್ಮ ದಾರಿಯಾಗಿದೆ. ನಿಮ್ಮ ಸ್ವಂತ ಆಲೋಚನೆ ಪ್ರಕಾರ ಹೋಗಬೇಡಿ. ನಿಮ್ಮ ಬಾಯ ಮಾತಿನಿಂದ ನೀವು ಆಡುವಂತ ಪ್ರತಿಯೊಂದೊಂದು ಮಾತು ನಿಮ್ಮ ಜೀವಿತದಲ್ಲಿ ಅದು ಬೆಳಕಾಗಿರ್ಬೇಕು. ಪ್ರಿಯರೇ, ನಿಮ್ಮ ಜೀವಿತವನ್ನು ರೂಪಿಸುವಂತ ದಾರಿಯಾಗಿದೆ ಅದು. ದೇವರಾದ ಕರ್ತನು 2ರಲ್ಲಿಯೂ, ಕಾಲಿಗೂ ಕೂಡ, ನಿಮ್ಮ ದಾರಿಗೂ ಕೂಡ, ನಿಮ್ಮ ಜೀವಿತಕ್ಕೂ ಕೂಡ, ನೀವು ನಡೆಯುವಂತ ಹಾದಿಗೂ ಕೂಡ ಆತನು ಬೆಳಕಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ಬಂದಿದೆಯಾ? ಆ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಪರಿಸ್ಥಿತಿಯನ್ನು ನೋಡಬೇಡಿ. ನೀವು ಸೋತು ಹೋಗಿದ್ದೀರಾ, ನನ್ನ ಹತ್ರ ಏನು ಹಣ ಇಲ್ಲ, ನಾನು ದುಡಿತಾ ಇದ್ದೇನೆ, ನನ್ನ ಸಂಪಾದನೆ ಇಲ್ಲ, ಸಂಪಾದನೆ ಬಂದ್ರದು ಒಂದು ಕ್ಷಣದಲ್ಲಿ. ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನು ಕಳ್ಕೊಂಡಿದ್ದೀರಾ. ಕಳ್ಕೊಳ್ಬೇಡಿ ಪ್ರಿಯರೇ. ನಿಮ್ಮೊಂದಿಗೆ ನಿಮ್ಮ ಜೀವ ಸ್ವರೂಪನಾದ ದೇವರು, ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡದಂತ ಜೀವ ಸ್ವರೂಪನಾದ ತಂದೆಯಾದ ದೇವರು, ನಿಮ್ಮನ್ನು ತನ್ನ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ಆರಿಸಿಕೊಂಡಂತ ದೇವರು, ನಿಮ್ಮನ್ನು ತನ್ನ ಹಸ್ತದ ಮೂಲಕ ರೂಪಿಸಿದಂತ ದೇವರು ತನ್ನ ವಾಗ್ದಾನವನ್ನು ವಿಶೇಷವಾದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಿಮ್ಮ ಜೀವಿತದಲ್ಲಿ
ಅನೇಕ ಪ್ರಾಬ್ಲಮ್ಗಳು ಆಗ್ತಿದೆಯಾ? ನೀವು ಎಲ್ಲಿ ತಪ್ಪಿದ್ದೀರಾ? ದೇವರ ಆತ್ಮನ ಹೃದಯವನ್ನು ಎಲ್ಲಿ ನೀವು ಮೋಸಗೊಳಿಸಿದ್ದೀರಾ, ಎಲ್ಲಿ ನೋವು ಪಡಿಸಿದ್ದೀರಾ, ಅದನ್ನು ತಿಳ್ಕೊಳ್ಳಿ. ಅದು ನಿಮಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ನಾಲಿಗೆ ಅತಿ ವಂಚಕ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ಆಡುವಂಥ ಮಾತುಗಳು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ದೇವರ ಹೃದಯವನ್ನು ಒಪ್ಪುವಂಥ ರೀತಿಯಲ್ಲಿ ಆಗಿರಬೇಕು ಪ್ರಿಯರೇ. ಅದನ್ನು ಬಿಟ್ಟು ಯಾರು ನೋಡುವುದಿಲ್ಲ, ನಾನು ಹೇಳಿದ್ದು ನೀವು ನಿಮ್ಮ ಜೀವಿತದಲ್ಲಿ ನೀವು ನಡ್ಕೊಳ್ಳುವಂಥ ವಿಧವೇ ಬೇರೆ, ನೀವು ಆಡುವಂಥ ಮಾತೇ ಜನರು ನಂಬುವಂಥ ರೀತಿಯಲ್ಲಿ ನೀವು ಮಾತನಾಡಬಹುದು. ಆದರೆ ದೇವರಾತ್ಮನು ಮೆಚ್ಚುವಂಥ ರೀತಿಯಲ್ಲಿ ನೀವು ಮಾತನಾಡಿ, ಸತ್ಯವಾದದ್ದನ್ನು ಮಾತನಾಡಿ, ದೇವರಾತ್ಮನಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ನೀವಿದ್ದ ಹಾಗೆ ಇರಲ್ಲ. ಅದೇ 119ನೇ ಕೀರ್ತನೆ ಮೊದಲನೇ ವಾಕ್ಯ ಓದಿ. ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಅದನ್ನು ನೋಡಿ ಓದಿ. ಕರ್ತನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಏನಿದೆ? ಸದಾಚಾರಿಗಳಾಗಿ ನಡೆಯುವವರು ಧನ್ಯ. ಅಂದರೆ ಪರಿಪೂರ್ಣವಾಗಿ ದೇವರ ವಾಕ್ಯ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ. ಅಂದರೆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ. ನೀವು ಕಾಲಿಡುವಂಥ ಸ್ಥಳದಲ್ಲಿ, ನೀವು ಹೋಗುವಂಥ ಸ್ಥಳದಲ್ಲಿ, ನೀವು ಬರುವಂಥ ಸ್ಥಳದಲ್ಲಿ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನೀವು ಓದುವಂಥ ಸ್ಥಳದಲ್ಲಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತವೆಂಬ ಕಾಲು ಹಲ್ಲೆಲೂಯಾ ದೀಪವಾಗಿರ್ತದೆ. ನೀವು ಹೋಗುವಂಥ ದಾರಿ ಬೆಳಕಾಗಿರ್ತದೆ. ಯಾಕಂದರೆ ನೀವು ದೇವರ ವಾಕ್ಯವನ್ನು, ಅಂದರೆ ವಾಕ್ಯವೆಂಬಾತನನ್ನೇ ನೀವು ಪ್ರೀತಿ ಮಾಡುವವರಾಗಿದ್ದೀರಿ. ಪ್ರಿಯ ದೇವಜನರೇ, ಸದಾಚಾರಿಗಳಾಗಿ ಅಂದರೆ ಅದನ್ನೇ ಕೈಕೊಂಡು ಅದರ ಮೇಲೆ ನಂಬಿಕೆಯನ್ನಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವರ ವಾಕ್ಯವನ್ನೇ ಆ ಸ್ಟ್ರೈಟವೇ ದೇವರಾದ ಕರ್ತನನ್ನೇ ದೃಷ್ಟಿಸಿ ನೋಡುವುದಾದರೆ ವೈರಿಗಳ ಮುಂದೆ ನಿಮಗೆ ಔತಣವನ್ನು, ಯಾರ್ಯಾರು ನಿಮ್ಮನ್ನು ತುಚ್ಛವಾಗಿ ಕಂಡಿದ್ದಾರಾ, ಯಾರ್ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಮಾತನಾಡಿದಾರ, ಯಾರ್ಯಾರು ನಿಮ್ಮ ವಿಷಯದಲ್ಲಿ ಅವಮಾನ ಪಡಿಸಿದಾರ, ಅವರ ಮಧ್ಯದಲ್ಲಿ ನೀವು ಯಾರೆಂಬುದಾಗಿ ದೇವರಾದ ಕರ್ತನು ಅವರ ಮುಂದೆ ನಿಮ್ಮನ್ನು ಸ್ಥಾಪಿಸ್ತಾನೆ. ಪ್ರಿಯರೇ, ಪ್ರಿಯ ದೇವ ಜನರೇ, ಸೋತು ಹೋಗಬೇಡಿ. ನೀವು ಸೋತು ಹೋಗಬೇಡಿ. ಒಂದು ವೇಳೆ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಇರುವಂಥ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಪ್ರೀತಿಸದೆ ಇರ್ಬೋದು. ಅವರು ನೋಡುವಾಗ, ಅವರು ನನ್ನನ್ನು ನೋಡುವಾಗ ಹಗೆತನದಿಂದ ನೋಡ್ತಾರೆ. ನಾನು ಏನು ಮಾಡಿದಿದ್ರು ನನ್ನನ್ನು ಫೈಂಡ್ ಔಟ್ ಮಾಡ್ತಾರೆ, ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ, ನಾನು ಏನು ತಪ್ಪು ಮಾಡಿದೆ ಎಂಬುದಾಗಿ ನೀವು ಅಂದುಕೊಳ್ಬೋದು. ಆದರೆ ಒಂದು ಸತ್ಯ, ದೇವರ ವಾಕ್ಯವನ್ನು ಕೈಕೊಂಡು ಸದಾಚಾರಿಗಳಾಗಿ, ಅಂದರೆ ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನಿಟ್ಟು ದೇವರಾತ್ಮನೇ ದೃಷ್ಟಿ ಇಟ್ಟು ಆತನ ಮೂಲಕವಾಗಿ ನೀವು ಜೀವಿಸುವುದಾದರೆ ನೀವು ಇದ್ದ ಹಾಗೆ ಇರಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ವೈರಿಗಳನ್ನು ಮಿತ್ರನಾಗಿ ಮಾಡ್ತಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಸೈತಾನನು ನಿಮ್ಮ ಜೀವಿತದಲ್ಲಿ ನೀವು ದೇವರ ಹಾದಿಯಿಂದ ನೀವು ಬಿಟ್ಟು ತೊಲಗಿ ಹೋಗಬೇಕೆಂಬುದಾಗಿ ಸೈತಾನನು ನಾನಾ ವಿಧವಾದ ನಿಮಗೆ ಕಷ್ಟಗಳನ್ನು, ಅವಮಾನಗಳು, ನಿಂದೆಗಳನ್ನು ಬರಮಾಡುವ, ನಿಮ್ಮ ಕೈ ಹಾಕಿದಂಥ ಕೆಲಸಗಳು ಸಕ್ಸಸ್ ಆಗದ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಿಮ್ಮನ್ನು ಶೋಧನೆಗೆ ಒಳಪಡಿಸುವ. ಆದರೆ ಅದಕ್ಕೆ ಭಯಪಡಬೇಡಿ ಪ್ರಿಯರೇ, ದೇವರಾದ ಕರ್ತನು ನಿಮ್ಮೊಂದಿಗೆ ಇದ್ದಾನೆ. ನೀವು ಎಲ್ಲಿ ಸೋತು ಹೋಗಿದ್ದೀರಾ ಅಲ್ಲಿ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ. ಎಲ್ಲಿ ಬಳಲಿ ಹೋಗಿದ್ದೀರಾ ತನ್ನ ಆತ್ಮವ ಬಲವನ್ನು ಕೊಡ್ತಾನೆ. ಎಲ್ಲಿ ಅವಮಾನವಾಗಿದೆ 2ರಷ್ಟು ಮಾನ ಬರುವಾಗಿ ಅದೇ ಸ್ಥಳದಲ್ಲಿ ಮಾಡ್ತಾನೆ. ಏನು ಕಳ್ಕೊಂಡಿದ್ದೀರಿ ಎಂಬುದಾಗಿ ಹೇಳಿದ್ದೀರಾ, ಡಬಲ್ ಬ್ಲೆಸ್ಸಿಂಗ್ ಕೂಡ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಳ್ಳಿಕ್ಕೆ ಆಗ್ತದೆ ಪ್ರಿಯರೇ. ಆದರೆ ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ನಿಮ್ಮ ಕರ್ತನಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ನೀವು ಅರ್ಪಿಸಿ ಕೊಡುವುದಾದರೆ ನೀವು
ಪಾಸ್ಟ್ ಇಸ್ ಪಾಸ್ಟ್. ನಿಮ್ಮ ಜೀವಿತದಲ್ಲಿ ಈವರೆಗೂ ಏನಾಗಿದೆಯೋ ಅದು ಆಗಿ ಹೋಗಿದೆ, ಅದನ್ನು ನೋಡಬೇಡಿ. ಇನ್ನು ಮುಂದಿನ ದಿನದಲ್ಲಿ ನೀವು ನಿಮ್ಮ ದೇವರಾದ ಕರ್ತನಿಗೆ ವಿಧೇಯರಾಗಿ ಆ ವಿಧೇಯತ್ವದ ಜೀವಿತದಲ್ಲಿ ವಾಕ್ಯವನ್ನು ಕೈಕೊಂಡು ವಾಕ್ಯವನ್ನು ಪ್ರೀತಿಸಿ ವಾಕ್ಯ ಆತ್ಮನ ಮೂಲಕವಾಗಿ ನೀವು ನಡೆಯಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಈ ದಿನದಿಂದ ಈ ಕ್ಷಣದಿಂದ ನಿಮ್ಮ ಜೀವಿತವೇ ಟೋಟಲಿ ಚೇಂಜ್. ಆಶೀರ್ವಾದದ ಮೇಲೆ ಆಶೀರ್ವಾದ. ನೀವು ಉದ್ದ ಪ್ರಾರ್ಥನೆ ಮಾಡಬೇಕೆಂಬುದಾಗಿಲ್ಲ, ಅಪ್ಪ ತಂದೆ ಎಂಬುದಾಗಿ ನೀವು ಕರೆಯುವಾಗಲೇ ದೇವರ ಹಸ್ತ ನಿಮಗೆ ಸಹಾಯಕ್ಕೆ ಬರ್ತದೆ. ನಾನು ಸೋತು ಹೋಗಿದ್ದೇನೆ ಎಂಬುದಾಗಿ ಹೇಳುವಾಗ ಆತನ ಹಸ್ತ ನಿಮ್ಮನ್ನು ಎತ್ತಿ ನಿಲ್ಲಿಸ್ತದೆ. ನಾನು ಅವಮಾನಕ್ಕೆ ನಿಂದೆಗೆ ಒಳಗಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಸ್ಥಳದಲ್ಲಿ ನಿಮಗೆ 2ರಷ್ಟು ಮಾನ ಬರುವ ಹಾಗೆ ದೇವರಾದ ಕರ್ತನು ಎಲ್ಲವನ್ನು ಕಳ್ಕೊಂಡಿದ್ದೇನೆ ಎಂಬುದಾಗಿ ತಿಳ್ಕೊಳ್ಬಹುದು. ನಾ ಕೈ ಹಾಕಿದ ಪ್ರತಿಯೊಂದು ಕೆಲಸವು ಅದು ಫೇಲಿಯರ್ ಆಗ್ತಾ ಇದೆ ಎಂಬುದಾಗಿ ಹೇಳ್ಬೋದು. ಆದರೆ ಈ ಕ್ಷಣ, ಈ ದಿನ, ಈ ಕ್ಷಣ ಅದು ಕರ್ತನಲ್ಲಿ ಅದು ನಿಮ್ಮದಾಗಿದೆ. ನಿಮ್ಮದಾಗಿ ನೀವು ಅನಿಸಿಕೊಂಡು ಅದನ್ನು ರಿಸೀವ್ ಮಾಡ್ತೀರಾ. ನಿಮ್ಮ ಜೀವಿತ ಈ ದಿನದಿಂದ ಈ ಕ್ಷಣದಿಂದ ಟೋಟಲಿ ಬದಲಾವಣೆ. ದೇವರ ಹಸ್ತ, ದೇವರ ಆತ್ಮನ ನಡೆಸುವಿಕೆ ನಿಮ್ಮ ಜೀವಿತದಲ್ಲಿ ನೀವು ನೋಡ್ತೀರಾ. ಆತನು ನಿಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆ ದೇವರಾಗಿದ್ದಾನೆ ಎಂಬುದಾಗಿ ನೀವು ನೋಡಲಿಕ್ಕೆ ಸಹಾಯ. ಆತನ ಹಸ್ತ ಪರಿಶುದ್ಧವಾದ ಹಸ್ತ, ಆತನ ಹಸ್ತ ಆಶೀರ್ವಾದದಿಂದ ತುಂಬಿದಂತ ಹಸ್ತ, ಆತನ ಹಸ್ತ ಪರಾಕ್ರಮದಿಂದ ತುಂಬಿದಂಥದ್ದನ್ನು ನೀವು ನೋಡಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ವಾಕ್ಯದ ಬಳಿಗೆ, ವಾಕ್ಯವನ್ನು ಸನ್ಮಾನಿಸಿ, ವಾಕ್ಯವನ್ನು ಗೌರವಿಸಿ, ವಾಕ್ಯವನ್ನು ಸನ್ಮಾನಿಸಿ, ವಾಕ್ಯವನ್ನು ಮಹಿಮೆ ಪಡಿಸಿ ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ಡೇ ಬೈ ಡೇ, ಡೇ ಬೈ ಡೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದ, ಕೃಪೆಯ ಮೇಲೆ ಕೃಪೆ, ಬ್ಲೆಸ್ಸಿಂಗ್, ಡಬಲ್ ಬ್ಲೆಸ್ಸಿಂಗ್ ಕೂಡ, ಪ್ರಮೋಷನ್ ಮೇಲೆ ಪ್ರಮೋಷನ್ಗಳು ನಿಮ್ಮ ಜೀವಿತದಲ್ಲಿ ಬರ್ತವೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಈ ದಿನ ನಿಮ್ಮದಾಗಿದೆ. ಯಾಕಂದರೆ ದೇವರಾದ ಕರ್ತನು ಈ ದಿನವನ್ನು ನಿಮಗೆ ಕೊಟ್ಟಿದ್ದಾನೆ. ಈ ದಿನವು ಕರ್ತನಲ್ಲಿ ಅಮೂಲ್ಯವಾಗಿದೆ ಎಂಬುದಾಗಿ, ಬೆಲೆಯುಳ್ಳದಾಗಿದೆ ಎಂಬುದಾಗಿ ನಿಮ್ಮ ಜೀವಿತವನ್ನು ವಾಕ್ಯವನ್ನು ರಿಸೀವ್ ಮಾಡಿ. ದೇವರಾದ ಕರ್ತನು ವಾಸಿಸುವಂಥ, ಪರಿಶುದ್ಧಾತ್ಮನು ವಾಸಿಸುವಂಥ ಈ ಆಲಯ ಯಾವಾಗಲೂ ಆತ್ಮನ ಮೂಲಕ ಶುದ್ಧೀಕರಿಸಲ್ಪಡಲಿ. ಈ ಮೂಲಕವಾಗಿ ದೇವರ ಆತ್ಮನಲ್ಲಿ ನೆಲೆಗೊಂಡಿದ್ದು ದೇವರ ಆತ್ಮನ ಮೂಲಕವಾಗಿ ನೀವು ಮುಂದೆ ಹೋಗುವುದಾದರೆ ದೇವರಾದ ಕರ್ತನು ತನ್ನ ವಾಗ್ದಾನವನ್ನು ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ಫುಲ್ಫಿಲ್ ಮಾಡ್ತಾನೆ. ಒಂದು ಕ್ಷಣದಲ್ಲಿ ಆತನ ಎಲ್ಲ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಬಾಯ ಮಾತು, ನಿಮ್ಮ ಆಲೋಚನೆ ಅದು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ದೇವರ ಮುಂದೆ ಓಪನ್ ಅಪ್ ಆಗಿರಿ. ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ, ಮನುಷ್ಯರ ದಯ ಹೊಂದಿಕೊಳ್ಳಿಕ್ಕೆ ಬೇಕಾಗಿ ಸುಳ್ಳು ಮಾತುಗಳನ್ನು ಹೊರಡಿಸಬೇಡಿ. ನೆಗೆಟಿವ್ ಆಲೋಚನೆಗಳನ್ನು ಕೂಡ ಮಾಡಬೇಡಿ. ದೇವರನ್ನು ಮಹಿಮೆ ಪಡಿಸಿ, ದೇವರಾದ ಕರ್ತನನ್ನು ಗೌರವಿಸಿ ನೀವಿದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತ ಆಶೀರ್ವಾದಕರದಿಂದ ತುಂಬುತ್ತೆ. ಈ ವಾಕ್ಯವನ್ನು ದೇವರಾದ ಕರ್ತನು ತನ್ನ ಕೃಪೆಯಿಂದ ತುಂಬಿಸಿ ನಿಮ್ಮನ್ನು ಹೇರಳವಾಗಿ ಆ ವಾಕ್ಯದ ನೀವು ಕೇಳಿದಂತೆ ಈ ವಾಕ್ಯ ಅನೇಕರ ಜೀವಿತ ಕೂಡ, ಪ್ರಿಯ ದೇವಜನರೇ, ಅನೇಕರಿಗೆ ಇದನ್ನು ಶೇರ್ ಮಾಡಿ, ಅನೇಕರು ಹೊಂದಿಕೊಳ್ಳಿ. ನೀವು ಆಶೀರ್ವಾದ ಹೊಂದಿ, ಇನ್ನು ಅನೇಕರು ಕೂಡ ಆಶೀರ್ವಾದ ಹೊಂದಿ. ದೇವರು ಈ ವಾಕ್ಯಗಳನ್ನು ಕೇಳಿದಂತೆ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದು ನಿಮ್ಮನ್ನು ದೇವರ ಆತ್ಮನು ನಿಮ್ಮನ್ನು ಆಶೀರ್ವದಿಸಿ ತನ್ನ ಕೃಪೆಯಲ್ಲಿ ನಡೆಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.